ಹಲೋ ಫ್ರೆಂಡ್ಸ್, ವೆಲ್ಕಮ್ಸ್ ಟು PRGS ಕಿಚನ್. ನೋಡಿ, ಇವತ್ತಿನ ಈ ವಿಡಿಯೋದಲ್ಲಿ ಮಾವಿನಕಾಯಲ್ಲಿ ಹೇಗೆ ಬಜ್ಜಿಯನ್ನು ಮಾಡೋದು ಅಂತ ಹೇಳಿ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಆಗುತ್ತೆ, ಈಸಿಯಾಗಿ ಮಾಡ್ಕೊಬೋದು. ಮೊದಲನೇದಾಗಿ ನೋಡಿ, ಒಂದು ಮಾವಿನಕಾಯಿನ ನೋಡಿ ಚೆನ್ನಾಗಿ ತೊಳೆದು ನಾನಿಲ್ಲಿ ತೊಗೊಂಡಿದ್ದೀನಿ. ಚೆನ್ನಾಗಿ ನೀರನ್ನು ಒರೆಸಿ ತೊಗೊಳ್ಳಿ. ಎರಡೂ ಸೈಡು ನಾನು ನೋಡಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ನಿಮಗೇನಾದರೂ ಈ ಚಿಪ್ಸ್ ಮಣೆ ಅಂತ ಬರುತ್ತಲ್ಲ, ಚಿಪ್ಸ್ ತುರಿಯೋ ಮಣೆ, ಆ ಥರದ್ದು ಏನಾದರೂ ಸ್ಲೈಸರ್ದು ಆ ಥರ ಏನಾದರೂ ಇದ್ದರೆ ಅದರಲ್ಲಿ ನೀವು ಇದನ್ನು ತುರ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಹತ್ರ ಅದು ಇಲ್ಲದೇ ಇರೋ ಕಾರಣ ನಾನು ನೋಡಿ ಚಾಕಲ್ಲೇ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸ್ಲೈಸಾಗಿ. ಅಂದರೆ ಆದಷ್ಟು ತಿನ್ನಾಗಿ ಇದನ್ನು ಕಟ್ ಮಾಡ್ಕೊಳ್ಳಿ, ತುಂಬ ದಪ್ಪದಾಗಿ ಕಟ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಕಟ್ ಮಾಡಬೇಕಾದ್ರೆ ನನಗೆ ಸ್ವಲ್ಪ ಎಲ್ಲ ಪೀಸಸ್ ಆಗೋಯ್ತು ಅಲ್ಲಲ್ಲೇ. ಆದರೆ ಬಜ್ಜಿಯನ್ನು ಹಾಕ್ಕೊಬೋದು, ಇದರಲ್ಲೂ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನಿಮ್ಗೇನಾರು ಆ ಥರ ಹೇಳಿದ್ನಲ್ಲ, ಸ್ಲೈಸರ್ ಸಿಕ್ಕಿದ್ರೆ ಸ್ಲೈಸರಲ್ಲಿ ನೀವು ಅದನ್ನು ಕಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಆಗುತ್ತೆ. ನೋಡಿ, ಅಷ್ಟನ್ನು ಕೂಡ ನೋಡಿ ಒಂದು ಪ್ಲೇಟ್ಗೆ ನಾನಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. 1.5 ಕಪ್ ನಾನಿಲ್ಲಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಅರ್ಧ ಕಪ್ಪು ಅಕ್ಕಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಸೋಡಾ, ಹಾಗೆ ಅಜ್ವಾನ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಡೈಜೆಷನ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಜ್ವಾನ ಹಾಕ್ಕೊಳ್ಳೋದ್ರಿಂದ. ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳಿ. ನಂತರ 1 ಟೇಬಲ್ ಸ್ಪೂನ್ ನಾನಿಲ್ಲಿ ಅಚ್ಚ ಖಾರದ ಪುಡಿಯನ್ನು ಹಾಕಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲ್ಲಾಗಿ ನಾವು ಬೇರೆ ಬಜ್ಜಿಯನ್ನು ಮಾಡಬೇಕಾದ್ರೆ ಯಾವ ರೀತಿ ನಾವು ಹಿಟ್ಟನ್ನು ಕಲಿಸ್ಕೊತೀವೋ ಅದೇ ರೀತಿ ನಾವು ಇದರಲ್ಲೂ ಕೂಡ ಹಿಟ್ಟನ್ನು ಕಲಸಿ ಇಟ್ಕೊಬೇಕಾಗತ್ತೆ. ಇದು ತುಂಬ ಚೆನ್ನಾಗಾಗುತ್ತೆ. ನಾನು ಕೂಡ ಮೊದಲನೇ ಬಾರಿ ನಾನು ಇದನ್ನು ಮಾವಿನಕಾಯಲ್ಲಿ ಬಜ್ಜಿಯನ್ನು ಮನೆಯಲ್ಲಿ ಮಾಡಿದ್ದು. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಮಾವಿನಕಾಯಿ ಸೀಸನಲ್ಲಿ ತಪ್ಪದೇ ಈ ರೀತಿ ಟ್ರೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದೊಂದಾಗಿ ನೋಡಿ ಈ ರೀತಿ ಏನು ನಾವು ಕಟ್ ಮಾಡಿ ಇಟ್ಕೊಂಡಿದ್ವಿ ಮಾವಿನಕಾಯಿನ, ಅದನ್ನು ನೋಡಿ ಹಿಟ್ಟಲ್ಲಿ ಅದ್ದಿ ನಾನಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ಟೇಸ್ಟಿಯಾಗೂ ಕೂಡ ಇರುತ್ತೆ. ಹೊಸದಾಗಿ ನೀವು ಬೇಸಿಗೆಯಲ್ಲಿ, ಅದರಲ್ಲೂ ಮಾವಿನಕಾಯಿ ಸೀಸನಲ್ಲಿ ಹೇಳಿದಾಗೆ ರೀತಿ ಹೊಸದಾಗಿ ಟ್ರೈ ಮಾಡಿ ಕೊಡೋದ್ರಿಂದ ಮನೆಯಲ್ಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಲೈಟ್ ಸ್ವಲ್ಪ ಬ್ರೌನ್ ಕಲರ್ ಬರೋರು ಸ್ವಲ್ಪ ಚೆನ್ನಾಗಿ ಇದನ್ನು ಎರಡೂ ಕಡೆ ಚೆನ್ನಾಗಿ ಬೇಯಿಸಿ ನಂತರ ನೋಡಿ ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ಎತ್ತಿಟ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ, ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಿಮಗೆ ರೆಸಿಪಿ ತುಂಬ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.